ಇವತ್ತು ಒಂದು ವಾರಗಳ ಕಾಲದ ಎಸೆನ್ಸ್ ಆರ್ಟ್ ಎಕ್ಸಿಬಿಷನ್. ಎಸೆನ್ಸ್ ಆರ್ಟ್ ಅಂತಕ್ಕಂಥದ್ದು ಕಳೆದ 2ನೇ ಆರ್ಟ್ ಎಕ್ಸಿಬಿಷನ್ ಅಂತ ಹೇಳ್ಬೋದಾಗಿದೆ. ಅವರು ತುಂಬ ಭಾಳ ಉದಯೋನ್ಮುಖ ಚಿತ್ರಕಲಾವಿದರನ್ನು ಸೃಷ್ಟಿ ಮಾಡೋದ್ರಲ್ಲಿ ಭಾಳ ತುಂಬ ಅವ್ರನ್ನ ಬೆಳಕಿಗೆ ತರೋದ್ರಲ್ಲಿ ಕೂಡ ಎಸೆನ್ಸ್ ಆರ್ಟ್ ಅಂತಕ್ಕಂಥ ತನ್ನದಾಗಿರ್ತಕ್ಕಂಥ ಕೆಲಸ ಮಾಡಿದೆ. ವಿಶೇಷವಾಗಿ ಇವತ್ತು ನಡೆದಿರ್ತಕ್ಕಂಥ 9 ದಿನಗಳ ಕಾಲ ನಡೆದಿರ್ತಕ್ಕಂಥ ಒಂದು ಚಿತ್ರ ಪ್ರದರ್ಶನದಲ್ಲಿ ಇವತ್ತು ಸುಮಾರು 24 ಮಂದಿ ಚಿತ್ರಕಲಾವಿದರು ಕೂಡ ಭಾಗವಹಿಸಿದರು. ವಿಶೇಷವಾಗಿ ಬೆಂಗಳೂರಿನ ಯಾರ್ಯಾರು ಇವತ್ತು ಉದಯೋನ್ಮುಖ ಚಿತ್ರಕಲಾವಿದರು ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ಇವತ್ತು ಲಕ್ಷ್ಮೀಕಾಂತ್ ಅಂತ ಹೇಳಿ ಭಾಳ ತುಂಬ ಚೆನ್ನಾಗಿ ನಾವು ಹಳೆಯ ಪುರಾಣ ಕಥೆಗಳನ್ನು ಬೇರೆ ಬೇರೆ ಥರ ಐತಿಹಾಸಿಕ ಸ್ಥಳಗಳನ್ನು ಕೂಡ ಅವರು ತಮ್ಮ ಚಿತ್ರಕಲೆಯ ಕುಂಚದ ಮೂಲಕ ಕೂಡ ವಿಶೇಷವಾಗಿ ಇವತ್ತು ಕ್ಯಾನ್ವಸ್ ಆಗಿರ್ಬೋದು, ಆರ್ಕ್ಯಾಲಿಕ್ ಆಗಿರ್ಬೋದು, ವಾಟರ್ ಕಲರ್ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಚಿತ್ರಪಟಗಳನ್ನು ನಿರ್ಮಾಣ ಆಗಿರೋದನ್ನು ಕೂಡ ನೋಡ್ಬೋದು. ಒಟ್ಟಾರೆಯಾಗಿ ಇವತ್ತು ಮೆಹನಾಜ್ ತಾಜ್ ಅವರ ನೇತೃತ್ವದಲ್ಲಿ ಇವತ್ತು ಎಸೆನ್ಸ್ ಆರ್ಟ್ ಎಕ್ಸಿಬಿಷನ್ ಕೂಡ ಭಾಳ ತುಂಬ ಅಚ್ಚುಕಟ್ಟಾಗಿ ನಡೆದು ಬಂದಿದೆ ಅಂತ ಹೇಳ್ಬೋದಾಗಿದೆ. ಇದು ಅವರ ಮೆಹನಾಜ್ ತಾಜ್ ಅವರ 2ನೇ ಚಿತ್ರ ಪ್ರದರ್ಶನ, ಅಂದರೆ 7ನೇ ಎಕ್ಸಿಬಿಷನ್ ಆಗಿದೆ. ಒಟ್ಟಾರೆ ಇವರು ಅನೇಕ ವರ್ಷಗಳ ಸುಮಾರು 3-4 ವರ್ಷಗಳ ಕಾಲ ಈ ಒಂದು ಎಕ್ಸಿಬಿಷನ್ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಉದಯೋನ್ಮುಖ ಚಿತ್ರಕಲಾವಿದರನ್ನು ಇವತ್ತು ಪರಿಚಯಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆರ್ಟಿಸ್ಟ್ ಓವರಾಲ್ ಪಾರ್ಟಿಸಿಪೇಟ್ ಮಾಡಿದ್ದು. ವಿ ಸ್ಟಾರ್ಟೆಡ್ ಆನ್ 14th of Feb ಮತ್ತು ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀವಿ 22nd. ಸೊ ವಿ ಹ್ಯಾಡ್ ಅ ವೆರಿ ಗುಡ್ ರೆಸ್ಪಾನ್ಸ್. ತುಂಬ ಪೇಂಟಿಂಗ್ಸು ಐತೆ ಇಲ್ಲಿ, ಕಾಫಿ ಪೇಂಟಿಂಗ್ಸ್ ಸೋಲು ಸೇಲ್ ಆಯಿತು ಅದು. ಮತ್ತು ಬೇರೆ ಬೇರೆ ಏನೇನು ಆರ್ಟ್ ನೀವು ಇದು ಮಾಡ್ತೀರಾ ಅದೆಲ್ಲ ಇತ್ತು. ಅಕ್ರೆಲಿಕ್ಕು, ವಾಟರ್ ಕಲರ್ಸ್, ಆಯಿಲ್ಸ್, ಲ್ಯಾಂಡ್ಸ್ಕೇಪ್ಸ್, ಅಬ್ಸ್ಟ್ರಾಕ್ಟ್ಸ್, ಆಲ್ಮೋಸ್ಟ್ ಎವ್ರಿ ಆರ್ಟ್ ಫಾರ್ಮ್ ನಿಮಗೆ ಡಿಸ್ಪ್ಲೇ ಆಗಿತ್ತು. So it was in sale also? Yes, we had around 11 paintings sold. Mostly all Bangalore artists. So this is called Essence Art Exhibition. So every artist has their own style. So we wanted to bring all that together and show that essence of that art basically. So ಇದರಲ್ಲಿ ಯಾರಾದರೂ ಬೇರೆ ಹೌದು, ನಾವು ಮಿಕ್ಸ್ ಮೀಡಿಯಾ ಮತ್ತು ನೀವು ನೋಡ್ಬೋದು ಬೇರೆ ಬೇರೆ ಆರ್ಟಿಸ್ಟ್ ಬೇರೆ ಬೇರೆ ಥೀಮ್ ಮಾಡಿದ್ದಾರೆ. ಅದು ಲಕ್ಷ್ಮೀಕಾಂತ್ ಅವರು ಮಿಕ್ಸ್ ಮೀಡಿಯಾ ಆರ್ಟ್ ಮಾಡಿದ್ದಾರೆ, ಹಂಪಿ ಸೀರೀಸು. ಮತ್ತು ಶಿವಾಂಗಿ ಅವರು ತುಂಬ ಚೆನ್ನಾಗಿ ಲೈಫ್ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಮಂಡಲ ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವ್ರ ಪೇಂಟಿಂಗ್ಸು ತುಂಬ ಚೆನ್ನಾಗಿದೆ. ಸುಜಾತ ರಾಮು, ಪ್ರೇರಣಾ ಮತ್ತು ಪ್ರಿಯಾಲಿ ಅವರು ತುಂಬ ಜನ ಆ ಥರ ಮಾಡಿದ್ದಾರೆ. Hello everyone, my name is Poonam. I'm a Bangalore-based artist. First time I've actually displayed here, which is curated by Mehnaz Taj. It's a beautiful curation. I thank the Essence Art Exhibition because here it's not only that the public are liking our art. We being an artist, and we see a lot of other artists who are liking our art as well. We are liking theirs, and we've had a really good network here. The curation is very nice. I'd say thanks and I tell all the other artists also that they should be a part of this curation. It's a wonderful platform. How many art you have? 3 paintings here. 3 of them are mixed media. I like playing with. I'm Dr. Varsha Harikumar, and here I got an opportunity to exhibit my photos. So she kind of helped us, exhibit and assemble what we had kept it hidden in our cupboards all this while. So it also created a platform wherein we could, build meaningful network and interaction with others as well, other artists, get to know their perspective and their take on art as such. So it's a growing curve. Art is always growing. Shivangi, this is my first exhibition here, and I would like to say thank you to Mehnaz Taj, our curator, who gave me this opportunity to exhibit my artwork here, and a very big thank to TCC platform. Thank you. Okay. This is Dhanavya, and this is my first physical exhibition here, and I'm thankful for Mehnaz ma'am who helped me a lot. And I placed 4 of my artworks here, and that is fully graphite and charcoal artworks. Yeah, thank you.
and I would like to thank TCC for this wonderful opportunity. This is my second art exhibit, and it really felt like bringing in the essence of artists, because the place itself encourages so many artists to come and art lovers to stand by and appreciate our art. So we are very, very happy about that, and it kind of creates a very healthy network of all artists who display different kind of art, and also showcase our art with such love and so much patience people have been to. ನಮಸ್ಕಾರ, ನನ್ನ ಹೆಸರು ಅಶ್ವಿಜಾ ಅಂತ. ನಾನಿಲ್ಲಿ 4 ಪೇಂಟಿಂಗ್ಸ್ ಎಕ್ಸಿಬಿಟ್ ಮಾಡಿದ್ದೀನಿ, 4 ಆಯಿಲ್ ಪೇಂಟಿಂಗ್ಸು. ಇಲ್ಲಿ ನಮಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು, ಯಾಕಂದರೆ ಬೇರೆ ಆರ್ಟಿಸ್ಟು ನಮಗೆ ವರ್ಕ್ಸ್ ನೋಡಿದಾಗ ನಮಗಿನ್ನೂ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ಎಲ್ಲರದು ಅವ್ರವ್ರ ಒಪಿನಿಯನ್ಸ್ ನಮಗೆ ತಿಳ್ಕೊಳಕ್ಕೆ ಸಿಗುತ್ತೆ. ಹಾಗೆ ಜನರು ಬಂದಾಗ ಅವ್ರು ಎಷ್ಟು ಇಷ್ಟಪಡ್ತಾ ಇದ್ದಾರೆ ನಮ್ಮ ಆರ್ಟ್ ವರ್ಕ್ನ. ಮತ್ತು ಇನ್ನೂ ಹಾಯ್ ಆಲ್, ಐ ಆಮ್ ಪ್ರೇರಣಾ ಆ್ಯಂಡ್ ಐ ಆಮ್ ಅ ಮಂಡಲ ಆರ್ಟಿಸ್ಟ್. ಸೊ ಇಲ್ಲಿ ನಾನು 3 ಮಂಡಲ ಆರ್ಟ್ ಡಿಸ್ಪ್ಲೇ ಮಾಡಿದ್ದೀನಿ, ಮತ್ತು ಬೇರೆ ಬೇರೆ ಎಲ್ಲ ವೆರೈಟಿ ಆರ್ಟ್ಗಳು ನೋಡಿ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ TCC ಮತ್ತು ನೆನಾಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಆ್ಯಂಡ್ ಅವರಿಂದ ನಮಗೆ ಈ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ IIWCಲಿ ಇದು ನನ್ನದು 3rd. ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ. ನಾನು ಫೈನ್ ಆರ್ಟಿಸ್ಟ್, ಅದ್ರ ಜೊತೆಗೆ ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಕ್ರಿಯೇಟಿವ್ ಹೆಡ್ ಅಂತ ಕೆಲಸ ಮಾಡ್ತೀನಿ. ತುಂಬ ದಿನ ಆದಮೇಲೆ ಮತ್ತೆ ನಾನು ಪೇಂಟಿಂಗ್ ಮಾಡೋದನ್ನು ಶುರು ಮಾಡಿದೆ. ತುಂಬ ಖುಷಿ ಆಯಿತು. ನನಗೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ನೇನಾಜ್ ಅವ್ರಿಗೆ ಧನ್ಯವಾದಗಳು. ಅದ್ರ ಜೊತೆಗೆ ತುಂಬ ಜನ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನು ಮೀಟ್ ಮಾಡಿದೆ. ಅದ್ರ ಜೊತೆಗೆ ಅವ್ರ ಸ್ಟೈಲ್ ಆಫ್ ವರ್ಕನ್ನು ನೋಡಿ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಜನಗಳ ಫೀಡ್ಬ್ಯಾಕು, ಜನರಿಗೆ ಏನು ಬೇಕು, ಯಾವ ಥರ ಬೇಕು ಆರ್ಟ್ ಅನ್ನೋದು ತಿಳಿದ್ರು. ಅದ್ರ ಜೊತೆಗೆ ತುಂಬ ಜನ ಆರ್ಟಿಸ್ಟು ಫ್ರೆಂಡ್ಸ್ ಆದರು. ಮತ್ತು ನಾನು ಹಳೆ Hi, I'm Kalpita Saha, and I'm very passionate about watercolors. So I had the privilege to put up 2 of my watercolor works here, and I thank the Chromatic Conference team for giving me this wonderful opportunity. I could meet so many artists from. I'm a nature-inspired expressionist, and I do oil colors and watercolors. So I work with animals. So I have painted animals here. So 2 of my paintings are displayed here, and I thank Nenas for giving me this opportunity to display my artwork. So, and I made so many friends, so I'm very happy. So this is the first? No, this is not my first. With Nenas it is first, but before that I have displayed like five of exhibitions I've done. So in Bangalore? Yeah, Bangalore. Thank you. Mansi Saxena. I'm a landscape abstract artist. I have 10 years of art experience. I'm also an architect and an interior designer. And I find a place like this is a good place for architects and interior designers to come and find art for decoration for houses. So we have a group of collective artists who have like different art forms, like any art form you say for your office, home, any requirement we can fulfill it, and we have very affordable ranges also that we can provide. You can call us and contact us on 9611116850. WhatsApp and calling number both are same.